ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ ಭೂಪಾಳಂ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಗಮಿಸಿದ್ದಾರೆ. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಅವ್ಯವಹಾರದ ಹೊಣೆ ಹೊತ್ತು ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ಮತ್ತೊಂದೆಡೆ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ ಎಂದು ಆರೋಪಿಸಿ ವಿವಿಧ ಪೋಸ್ಟರ್ಗಳನ್ನು ಹಿಡಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಹೇಳಿದಿಕ್ಕಾರ, ದಲಿತರಿಗೆ ಮೋಸ ಮಾಡಿದ ಕಾಂಗ್ರೆಸ್ಗೆ ಹೇಳಿದಿಕ್ಕಾರ, ದಲಿತರ ಹಣ ನುಂಗಿದ ಕಾಂಗ್ರೆಸ್ಗೆ ಹೇಳಿದಿಕ್ಕಾರ. ನೈಸ್ ಯೋಜನೆ ವಿಚಾರದಲ್ಲಿ ಸರ್ಕಾರದ ನಿಲುವು ಸ್ಪಷ್ಟಪಡಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸರ್ಕಾರ ನೈಸ್ ಪರವೂ ಇಲ್ಲ, ವಿರೋಧವೂ ಇಲ್ಲ ಎಂದು ಹೇಳಿದ್ದಾರೆ. ನೈಸ್ ಯೋಜನೆಗೆ 30 ವರ್ಷಗಳ ಅಗ್ರಿಮೆಂಟ್ ಆಗಿದ್ದು, ಇನ್ನೂ 10 ವರ್ಷಗಳ ಕಾಲ ಸರ್ಕಾರದಿಂದ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಟೋಲ್ ಹೆಚ್ಚಳದ ವಿಚಾರದಲ್ಲಿ ನೈಸ್ ಕಂಪನಿ ಕೋರ್ಟ್ ಮೊರೆ ಹೋಗಿ ಆದೇಶ ಪಡೆದುಕೊಂಡಿದೆ. ಹೀಗಾಗಿ ಸದ್ಯಕ್ಕೆ ಟೋಲ್ ನಿಲ್ಲಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ ಎಂದಿದ್ದಾರೆ. ನೈಸ್ ಪರವಾಗಿ ಸರ್ಕಾರ ನಿಂತಿದೆ ಎಂಬ HD ಕುಮಾರಸ್ವಾಮಿ ಆರೋಪಕ್ಕೂ ಸತೀಶ್ ಜಾರಕಿಹೊಳಿ ಪರೋಕ್ಷ ತಿರುಗೇಟು ನೀಡಿದ್ದಾರೆ. ಈ ಯೋಜನೆ ಯಾವ ಸರ್ಕಾರದ ಅವಧಿಯಲ್ಲಿ ಆಗಿತ್ತು ಎಂಬುದನ್ನು ಪ್ರಶ್ನಿಸಿರುವ ಅವರು, ಈ ಹಿಂದೆ ಕ್ಯಾಬಿನೆಟ್ ಬದಲಾವಣೆಗಳೂ ಆಗಿವೆ ಎಂದು ಹೇಳಿದ್ದಾರೆ. ಕೋರ್ಟ್ ಇತ್ತೀಚೆಗೆ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರು ಹಾಗೂ ತಜ್ಞರೊಂದಿಗೆ ಸರ್ಕಾರ ಚರ್ಚೆ ನಡೆಸುತ್ತಿದೆ. ನೈಸ್ ಕಂಪನಿ ಮುಖ್ಯಸ್ಥರು ಸರ್ಕಾರದ ಬಳಿ ಬಂದು ಮಾತುಕತೆ ನಡೆಸಿಲ್ಲ. ಏನೇ ಇದ್ದರೂ ಅವರು ಕೋರ್ಟ್ಗೆ ಹೋಗುತ್ತಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ನೈಸ್ ಪರವಾಗಿಲ್ಲ, ಪ್ರಶ್ನೆ ಇಲ್ಲ. ನಾವು ಅದನ್ನು 30 ವರ್ಷಕ್ಕೆ ಕೊಟ್ಟಿದ್ದೀವಿ, ಅವರಿಗೆ 20 ವರ್ಷ ಆಗಿದೆ. ಈಗ ಅದು ಇನ್ನೂ 10 ವರ್ಷ ಆಗೋವರೆಗೆ ನಾವು ಏನೂ ಮಾಡೋಂಗೇ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೆದಿದ್ದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಹಿಂದೆ ಎಲ್ಲ. ಆದರೂ ಅದ್ರ ಮೀರಿ ಅವರು ಕೋರ್ಟ್ನಿಂದ ಆದೇಶ ತಂದು ಜಾಸ್ತಿ ಮಾಡಿದ್ದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನು ಮಾಡಬೇಕಂತ. ಸರ್, ಈಗ ಒಪ್ಪಂದ ಆಗಿರೋದು 30 ವರ್ಷಕ್ಕೆ ಪ್ರಾಜೆಕ್ಟ್ ಆರಂಭ ಆದಾಗಿಂದನೋ ಅಥವಾ ಪ್ರಾಜೆಕ್ಟ್ ಕ್ಲೋಸರ್? ಸರ್, 1995 ಅಗ್ರಿಮೆಂಟು ಮತ್ತು ಸೈನಿಂಗ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸೈನಿಂಗು MOU ಮಾಡೋದು 1995. ಈಗಾಗಲೇ 30 ವರ್ಷ ಮುಗಿದು 31 ವರ್ಷ ಆಗಿದೆ ಸರ್. ನೀವು ಹೊಸದಾಗಿ 20 ವರ್ಷದ ಕಥೆ ಹೇಳ್ತೀರಾ, 10 ವರ್ಷನ ಮೈನಸ್ ನೋಡೋಣ. ಅದೇ ಹೇಳ, ಕಾನೂನು ತಜ್ಞರು ನಾವು ಚರ್ಚೆ ಮಾಡ್ತೀವಿ. ಯಾವ್ದು ಹಿಡಿಬೇಕಾದ, ಆವಾಗ ಹಿಡಿಬೇಕಾ, ಈಗ ಹಿಡಿಬೇಕಾ ಅನ್ನೋದು ಗೊಂದಲ. ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬಂದಿದೆ, ಅದು ಕೂಡ ಗೊಂದಲ ಇದೆ. ನಾಳೆ ನಮ್ಮ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಮುಂದೆ ಏನು ಮಾಡೋಕೆ ಚರ್ಚೆ ಮಾಡ್ತೀವಿ. ರಾಜ್ಯದಲ್ಲಿ H1N1 ಪ್ರಕರಣಗಳ ಸಂಖ್ಯೆ 4,000 ಗಡಿ ದಾಟಿದೆ. ಅದರಲ್ಲೂ ಬೆಂಗಳೂರು ನಗರ ವ್ಯಾಪ್ತಿಯಲ್ಲೇ ಹೆಚ್ಚಿನ ಪ್ರಕರಣಗಳು ವರದಿಯಾಗಿವೆ ಎಂದು ಆರೋಗ್ಯ ಸಚಿವ UT ಖಾದರ್ ತಿಳಿಸಿದ್ದಾರೆ. H1N1 ನಿಯಂತ್ರಣಕ್ಕೆ ಅಗತ್ಯವಿರುವ ಔಷಧಿಗಳ ಪೂರೈಕೆಗೆ ಸರ್ಕಾರ ಕ್ರಮ ಕೈಗೊಂಡಿದೆ. ಜ್ವರ ಸೇರಿದಂತೆ ರೋಗದ ಲಕ್ಷಣಗಳು ಕಂಡುಬಂದರೆ ಜನರು ನಿರ್ಲಕ್ಷ್ಯ ಮಾಡದೆ ತಕ್ಷಣ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಬೇಕು ಎಂದು ಸಚಿವರು ಮನವಿ ಮಾಡಿದ್ದಾರೆ. ಇನ್ನು H1N1 ನಿಂದ ಅಧಿಕೃತವಾಗಿ ಯಾವುದೇ ಸಾವು ಸಂಭವಿಸಿರುವುದು ದೃಢಪಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿರುವ ಸಚಿವರು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಕರಣಗಳ ಕುರಿತು ಆಡಿಟ್ ನಡೆಸಲಾಗುತ್ತಿದೆ. ಆಡಿಟ್ ವರದಿ ಬಂದ ಬಳಿಕ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಎಂದಿದ್ದಾರೆ. ಜನರು ಸ್ವಯಂ ಪ್ರೇರಿತರಾಗಿ ಮುನ್ನೆಚ್ಚರಿಕೆ ವಹಿಸಬೇಕು. ಜ್ವರ ಅಥವಾ ಇತರೆ ಲಕ್ಷಣಗಳಿರುವವರು ಜನಸಂದಣಿಯಿಂದ ದೂರವಿದ್ದು ಸಂಪೂರ್ಣ ಗುಣಮುಖರಾದ ಬಳಿಕ ಸಾರ್ವಜನಿಕ ಸಂಪರ್ಕಕ್ಕೆ ಬರಬೇಕು ಎಂದು ಸಲಹೆ ನೀಡಿದ್ದಾರೆ. ಹೋಟೆಲ್ಗಳಿಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. H1N1 ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದ್ದು, ಸಾರ್ವಜನಿಕರು ಸಹ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಸಚಿವ UT ಖಾದರ್ ಮನವಿ ಮಾಡಿದ್ದಾರೆ. ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಂಥ ಸರ್ವಿಲೆನ್ಸ್ ಅಧಿಕಾರಿಗಳು, ಅದೇ ರೀತಿ ಬೆಂಗಳೂರಿನ ಕೆಲವೊಂದು ಪಲ್ಮಾಲಜಿಸ್ಟ್ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಈಗ ಕರ್ನಾಟಕ ರಾಜ್ಯದ ಆ ಒಂದು ಸ್ಟೇಟಸ್ ಏನಿದೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿಕೊಂಡು ಅಲ್ಲಿ ಅಧಿಕಾರಿ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಯ ವಿವರವನ್ನು ಪಡೆದುಕೊಂಡು
ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣಗೊಳಿಸಲು ಏನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಒಂದು, ಪ್ರತಿಯೊಂದು ಸೀಸನ್ ಇರ್ತದೆ, ಬೇರೆ ಬೇರೆ ಸೀಸನ್. ಈ ಚಳಿಗಾಲದ ಮತ್ತು ಈ ಒಂದು ಸೀಸನ್, ಮಳೆಗಾಲ ಸೀಸನ್, ಅದು ಸಾಂಕ್ರಾಮಿಕ ರೋಗಗಳ ಸೀಸನ್. ಪ್ರತಿಯೊಂದು ವರ್ಷವೂ ಕೂಡ ಬೇರೆ ಬೇರೆ ರೋಗಗಳು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದರೆ ಇವತ್ತು ವೈರಸ್ ನಮ್ಮ ಕಣ್ಣ ಮುಂದೆ ಈ ಗಾಳಿಯಲ್ಲಿ, ನೆಲದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗ ವೈರಸ್ ಅದು ಇದ್ದೇ ಇರ್ತದೆ ಪ್ರತಿಯೊಂದು ವರ್ಷವೂ ಕೂಡ. ಅದರಷ್ಟೇ ಸ್ವಲ್ಪ ಸ್ಲೋ ಆಗಿರ್ತದೆ. ಈ ಒಂದು ವೆದರ್ಗೆ ಅದು ಸ್ವಲ್ಪ ಹೆಚ್ಚು ಮತ್ತು ಫಾಸ್ಟ್ ಮ್ಯೂಟೇಷನ್ ಆಗುವಂಥದ್ದು, ಸ್ವಲ್ಪ ಜಾಸ್ತಿ ಶಕ್ತಿ ಬರುವಂಥ ಅದಕ್ಕೆ ಒಂದು ವೆದರ್. ಈ ಒಂದು ಕಂಡೀಷನ್ನಲ್ಲಿ ಆ ವೈರಸ್ ಏನಾದರೂ ನಮಗೆ ಮನುಷ್ಯರಿಗೆ ಅದನ್ನು ಏನಾದರೂ ಬಂದರೆ, ತಾಗಿದರೆ, ಯಾವ ಮನುಷ್ಯರಲ್ಲಿ ತಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವೊಂದು ವೈರಸ್ ಅದಕ್ಕೆ ಶಕ್ತಿಯನ್ನು ಬದಲಿಸಿ ಬರುವಂಥದ್ದು ಕೂಡ ಇದೆ. ಆಗ ನಮಗೆ ಭಾಳ ಡೇಂಜರ್ ಪೊಸಿಷನ್. ಈಗ ಅಂತ ಯಾವುದು ಕೂಡ ಇಲ್ಲ. ಈಗ ಬಹುಶಃ ವೈರಸ್ ಕೆಲವು ಕಡೆ ಸಂದರ್ಭದಲ್ಲಿ ಬೇರೆ ಬೇರೆ ಇವತ್ತು ಫ್ಲೂ ಇದೆ, ಬೇರೆ ಬೇರೆ ಜ್ವರಗಳು ಇವತ್ತು ಬರುವಂಥದ್ದು. ಅದರಲ್ಲಿ H1N1 ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಕಡಿಮೆಯಲ್ಲಿದೆ. ಯಾವುದೇ ಒಂದು ಆತಂಕ ಬೇಡ. ಆದರೆ ನಾವೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಜ್ವರ ಇದ್ದವರು, ಜ್ವರ ಇಲ್ಲದವರು, ನಾವು ಜಾಗೃತರಾಗಿರುವುದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ವೈರಲ್ ಫೀವರ್ ಬರೋದು ಅದು ಸ್ವಾಭಾವಿಕ. ಬರೋದ ರೀತಿ ನೋಡಿಕೊಳ್ಳೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ರಾಜ್ಯ ರಾಜಕೀಯ ಹಾಗೂ ರೈಲ್ವೆ ಅಭಿವೃದ್ಧಿ ವಿಚಾರವಾಗಿ ಹಲವು ಮಹತ್ವದ ಹೇಳಿಕೆ ನೀಡಿದ್ದಾರೆ. ರೈಲ್ವೆಯ ಹಳೆಯ ಯೋಜನೆಗಳು ಮುಂದುವರೆದಿದ್ದು, ಹೊಸ ಯೋಜನೆಗಳಿಗೆ ಸದ್ಯ ಹಣಕಾಸಿನ ಕೊರತೆ ಇದೆ ಎಂದಿದ್ದಾರೆ. ಮಂಗಳೂರು ರೈಲ್ವೆ ವಿಭಾಗವನ್ನು ಮೈಸೂರಿಗೆ ಸೇರಿಸಿರುವುದರಿಂದ ರಾಜ್ಯದ ಜನರಿಗೆ ಉದ್ಯೋಗ ಹಾಗೂ ರೈಲ್ವೆ ಸೇವೆಯಲ್ಲಿ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಮರಳುವ ಬಗ್ಗೆ ಸದ್ಯಕ್ಕೆ ಏನನ್ನೂ ಹೇಳುವುದಿಲ್ಲ, ಎಲ್ಲವೂ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಎಂದಿರುವ ಸೋಮಣ್ಣ, ರಾಹುಲ್ ಗಾಂಧಿ ವಿರುದ್ಧವೂ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿಗೆ ದೇಶದ ಇತಿಹಾಸ ಹಾಗೂ ಸಂಸ್ಕೃತಿಯ ಅರಿವಿಲ್ಲ ಎಂದು ಟೀಕಿಸಿರುವ ಅವರು, ಅಮಿತ್ ಶಾ ದೇಶದ ಗೃಹ ಸಚಿವರು, ಪೊಲೀಸ್ ಠಾಣೆಯಲ್ಲಿ ಅವರ ಫೋಟೋ ಇರುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ್ದಾರೆ. ನಾನು ರೈಲ್ವೆ ಖಾತೆ ಸಚಿವನಾಗಕ್ಕೆ ಮುಂಚಿತವಾಗಿ ಮೂಲಭೂತ ಸಚಿವನಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ರಿಂದ ಸ್ವಲ್ಪ ಇದರ ಗಾಂಭೀರ್ಯತೆ ಗೊತ್ತಿತ್ತು. ಇದನ್ನು ಉಪಯೋಗಿಸ್ಕೊಂಡಿದ್ದೀವಿ ಮತ್ತು ಇದರಿಂದ ಯಾವುದೇ ರಾಜ್ಯದವರಿಗೆ ಅವರಲ್ಲಿ ಒಂದು ಸಣ್ಣದು ಕೂಡ ಅಪಚಾರ ಇಲ್ಲ. ಪಾಲ್ಕಾಡ್ನಲ್ಲಿದ್ದಂಥ DRM ಆಫೀಸು ಪಾಲ್ಕಾಡ್ನಲ್ಲಿ ಇರ್ತದೆ. ನಮ್ಮ ಮಂಗಳೂರು ಭಾಗವನ್ನು ಏನು ಇಲ್ಲಿವರೆಗೂ ಪಾಲ್ಕಾಡ್ನಲ್ಲಿತ್ತು ಅದನ್ನು ನಾವು ಮೈಸೂರಿಗೆ ಸೇರ್ಪಡೆಗೊಳಿಸಿದ್ದೀವಿ. ಅದು ಆರ್ಥಿಕವಾಗಿ ಸ್ವಲ್ಪ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಅದು ತುಂಬ ಚರ್ಚೆ ಆಗ್ತಕ್ಕಂಥದ್ದು. ನಾನು ಭಾರತ ಸರ್ಕಾರದ ಮಂತ್ರಿಗಾಗಿ ನಾನು ಏನು ಹೇಳ್ಬೋದು ಹೇಳಿದ್ದೀನಿ. ಇದು ಆ ಭಾಗದ 3 ಜನ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ವಿಶೇಷವಾಗಿ ಅಲ್ಲಿಯ ಸ್ಥಳೀಯ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ಚೌತ ಅವರು ತುಂಬ ಪ್ರಯತ್ನವನ್ನು ನನ್ನ ಜೊತೆಯಲ್ಲಿ ಹಾಕಿ ಅದನ್ನು ಮಾಡೋದ್ರಿಂದ ನಮ್ಮ ಕನ್ನಡಿಗರಿಗೆ ಒಂದು ಕೆಲಸ ಸಿಗ್ತದೆ. 23 ವರ್ಷ ವಂಚಿತರಾಗಿದ್ದಂಥ ಕೆಲವು ನ್ಯೂನತೆಗಳು ಸರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯ್ತದೆ. ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ನಮ್ಮ ರೈಲ್ವೆ ಇಲಾಖೆ ತುಂಬ ಗಾಂಭೀರ್ಯವಾಗಿ ತೆಗೆದುಕೊಂಡು ಒಳ್ಳೆಯ ಒಂದು ತೀರ್ಮಾನವನ್ನು ಕೊಟ್ಟಿದೆ. ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ದೊಡ್ಡ ಮೊತ್ತದ ಹಣ ವರ್ಗಾವಣೆಗೆ ಬ್ಯಾಂಕ್ಗಳಲ್ಲಿ ನಿಗದಿತ ಪ್ರೋಟೋಕಾಲ್ ಹಾಗೂ ಹಲವು ಹಂತಗಳ ಪರಿಶೀಲನೆ ಇರುತ್ತದೆ. ಕೇವಲ ಫೋನ್ ಕರೆ ಮೂಲಕ 500 ಕೋಟಿ 1000 ಕೋಟಿ ರೂಪಾಯಿ ವರ್ಗಾವಣೆ ಸಾಧ್ಯವೇ ಎಂದು ಪ್ರಶ್ನಿಸಿದ ಲಾಡ್, ಪ್ರಕರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಜವಾಬ್ದಾರಿಯ ಬಗ್ಗೆಯೂ ತನಿಖೆ ನಡೆಯಬೇಕು ಎಂದಿದ್ದಾರೆ. ಯಾರ ತಪ್ಪು, ಯಾರು ವಂಚನೆ ಮಾಡಿದ್ದಾರೆ ಎಂಬುದನ್ನು ತನಿಖೆ ಸ್ಪಷ್ಟಪಡಿಸಬೇಕು. ಬ್ಲೇಮ್ ಗೇಮ್ ಮಾಡದೆ ಎಲ್ಲರಿಗೂ ತಮ್ಮ ವಾದ ಮಂಡಿಸಲು ಅವಕಾಶ ನೀಡಬೇಕು ಎಂಬುದು ಸಂತೋಷ್ ಲಾಡ್ ಹೇಳಿದ್ದಾರೆ.
ಇನ್ನು ಮುಖ್ಯಮಂತ್ರಿ ಮನೆಗೆ ಉದ್ಯಮಿ ಗೌತಮ್ ಅದಾನಿ ಭೇಟಿ ವಿಚಾರವಾಗಿಯೂ ಪ್ರತಿಕ್ರಿಯಿಸಿದ ಲಾಡ್, ಅದಾನಿಗೆ ಸಿಕ್ಕಿರುವ ಕಾಂಟ್ರಾಕ್ಟ್ಗಳು ಯಾವ ಆಧಾರದ ಮೇಲೆ ಸಿಕ್ಕಿವೆ ಎಂಬುದರ ಬಗ್ಗೆ ಚರ್ಚೆ ನಡೆಸೋಣ ಎಂದಿದ್ದಾರೆ. ಅದಾನಿಗೆ ಟೆಕ್ನಿಕಲ್ ಅರ್ಹತೆ ಇದ್ದ ಕಾರಣ ಟೆಂಡರ್ ಸಿಕ್ಕಿದೆ ಎನ್ನಲಾಗುತ್ತಿದೆ. ಆದರೆ ರಫೇಲ್ ವಿಚಾರದಲ್ಲಿ ಅರ್ಹತೆ ಏನಿತ್ತು ಎಂಬುದನ್ನು ಪ್ರಶ್ನಿಸಬೇಕಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಅದೇ ನಾಗೇಂದ್ರ ವಿಷಯದಲ್ಲಿ ಅವರಿಗೆ ಸ್ಪಷ್ಟೀಕರಣ ಸರ್ಕಾರ ಕೊಡಬಾರ್ದು ಅಂತ ಅವ್ರ ತಲೆಯಲ್ಲಿದೆ. ನಾನು ವೈಯಕ್ತಿಕವಾಗಿ ನಾಗೇಂದ್ರನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ನಾಗೇಂದ್ರ ಅಲಿಗೇಷನ್ಸ್ ಬಂದಾಗ ರಾಜೀನಾಮೆ ಮಾಡಿರ್ತಕ್ಕಂಥ ಜಗತ್ ಜಾಹಿರಿದೆ. ಅದಾದ ನಂತರ ಎಲ್ಲ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡಿದೆ. ಇವತ್ತುವರೆಗೆ ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂತ ಪ್ರೋಟೋಕಾಲ್ ಇದೆ. ಇವತ್ತುವರೆಗೆ ಭಾರತ ದೇಶದಲ್ಲಿ ಸುಮಾರು 67,000 ಕೋಟಿ ಇದೇ ರೀತಿಯಾದಂತ ಬ್ಯಾಂಕ್ ನಲ್ಲಿ ಫ್ರಾಡ್ ಆಗಿದೆ. 67,000 crores 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟರ್ ಕೇಳ್ತಾರೆ ರಾಜೀನಾಮೆ, ಫೈನಾನ್ಸ್ ಮಿನಿಸ್ಟರ್ ಕೇಳ್ತಾರೆ ರಾಜೀನಾಮೆ. ಅದಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು ಫ್ರಾಡ್ ಆಗಿರ್ತಕ್ಕಂಥ ಹಂತ ಯಾವ್ದಿದೆ, ಯಾರು ಮೇನ್ ಫ್ರಾಡ್ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂದ್ ಬಿಟ್ರೆ ನಾವ್ ಯಾರಿಗೆ ಬ್ಲೇಮ್ ಗೇಮ್ ಮಾಡ್ತಲ್ಲ, ಯಾರಿಗೆ ಡಿಫೆಂಡ್ ಮಾಡ್ತಲ್ಲ. ಸ್ಟಿಲ್ ಐ ಆಮ್ ವೆರಿ ಕ್ಲಿಯರ್. ನನಗಿರ್ತಕ್ಕಂಥ ಸ್ವಲ್ಪ ಬಿಸ್ನೆಸ್ ನಾಲೆಜ್ ನಲ್ಲಿ ಈ ರೀತಿಯಾದಂತ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಆಫೀಸರ್ಸ್ಗಳು ಕಲ್ಯೂಡ್ ಆಗ್ಲಾರಂಗೆ, ಇನ್ವಾಲ್ವ್ ಆಗ್ಲಾರಂಗೆ ಮಾಡಕ್ಕಾಗಲ್ಲ. ನಾನೊಬ್ಬ ಬೋರ್ಡ್ ಚೇರ್ಮನ್ ಇದ್ದೀನಿ. ಸುಮಾರು ಕನ್ಸ್ಟ್ರಕ್ಷನ್ 10,000 ಕೋಟಿ ಇದೆ. ನಾನು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರೆ ಮಾಡ್ಬಿಡ್ತಾನೆ ಬ್ಯಾಂಕ್ ಮ್ಯಾನೇಜರ್. ನಾನು ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ 1,000 ಕೋಟಿ 500 ಕೋಟಿ 50 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬಿಡ್ತಾರ? ಪ್ರೋಟೋಕಾಲ್ ಇದೆ ಬ್ಯಾಂಕ್ ಮ್ಯಾನೇಜರ್ಗೆ. ಮುಖ್ಯಮಂತ್ರಿ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾನ? ನಿರ್ಮಲಾ ಸೀತಾರಾಮನ್ ಅವರು ಫೋನ್ ಮಾಡಿ ನ್ಯಾಷನಲೈಸ್ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾರ? ಅದೇ ಹೇಳ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸುಮಾರು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ 67,000 ಕೋಟಿ ಇದೇ ರೀತಿ ಎಲ್ಲ ಫ್ರಾಡ್ ಇದೆ. Can we blame Nirmala Sitharaman madam for it? No. Moral responsibility. See, moral responsibility ಕೊಟ್ಟಿರ್ತಕ್ಕಂಥ ತಪ್ಪು ಸರಿ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಗಿದೆ. ಆನ್ ಮಾರಲ್ ಗ್ರೌಂಡ್ಸ್ he resigned. We should appreciate it ಅಲ್ವಾ? ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಅದೇ ಹೇಳ್ತೀರ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಇಟ್ ಹ್ಯಾಡ್ ಅ ಕನ್ಫ್ಯೂಷನ್. ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. SIT ನಲ್ಲಿ ಕ್ಲಿಯರ್ ಇದೆ. ಫೆರಾ ಇಡಿಗಳು ಸುಮಾರು 5,700 ಕೇಸ್ ನಲ್ಲಿ 0.01% ಕೂಡ ಸಕ್ಸಸ್ ರೇಟ್ ಇಲ್ಲ. ಈಗ ಅವ್ರದ್ದು ಏಜೆನ್ಸಿಗಳು ತಾನೆ, ಅವ್ರ ಏಜೆನ್ಸಿ ಬಂದು ಹೇಳ್ಬಿಟ್ರೆ ಆಯ್ತಲ್ಲ ಬೈಲಿಕ್ ಬಂದು. ಈಗ CBI ಆಗಿರ್ಲಿ, ಫೆಮಾ ಆಗ್ಲಿ, ಇಡಿ ಆಗಿರ್ಲಿ, ಅವ್ರ ಏಜೆನ್ಸಿಗಳು ಬಂದು ನೀರಾಗಿ ಹೇಳ್ಬಿಟ್ರೆ ಮುಗಿತಲ್ಲ. ಯಾಕೆನ್ ಬೇಕಿದ್ರೆ ಕಾನೂನು ಪ್ರಕಾರವಾಗಿ ಏನ್ ಕ್ರಮ ತಗೋಬೇಕು, ಕೋರ್ಟ್ ಪ್ರಕಾರ ಸಜಾ ಕೊಡ್ಬೋದು. ನಾಗೇಂದ್ರ ಅವರಿಗೆ ಬೇಲ್ ಕೊಟ್ಟು 2 ವರ್ಷ ಆಗ್ಲಿಕ್ಕೆ ಬಂದಿದೆ. ನಾಗೇಂದ್ರ ಅವ್ರಿಗೆ ಬೇಲ್ ಕೊಟ್ಟು 2 ವರ್ಷ ಆಗಿದೆ ಅಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಉದ್ಯಮಿ ಅದಾನಿ ಭೇಟಿ ವಿಚಾರವಾಗಿ ಸಚಿವ ಪ್ರಿಯಾಂಕ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಅದಾನಿ ಗ್ರೂಪ್ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದೆ. ಸಿಮೆಂಟ್, ಪವರ್ ಹಾಗೂ ಏರ್ಪೋರ್ಟ್ ಸೇರಿದಂತೆ ಹಲವು ಉದ್ಯಮಗಳನ್ನು ನಡೆಸುತ್ತಿದೆ ಎಂದಿದ್ದಾರೆ. ಮನಸ್ಸಿಗೆ ಬಂದಂತೆ ಯಾರಿಗೋ ಟೆಂಡರ್ ನೀಡಲು ಸಾಧ್ಯವಿಲ್ಲ. L1 ಬಂದವರು ಸಾಮಾನ್ಯವಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಗುತ್ತಿಗೆ ಪಡೆಯುತ್ತಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅದಾನಿಗೆ ಗುತ್ತಿಗೆ ಸಿಕ್ಕಿರುವುದನ್ನು ಪ್ರಶ್ನಿಸುವ ಬಿಜೆಪಿ ಮೊದಲು ಟನಲ್ ಬೇಕೋ ಬೇಡವೋ ಎಂಬುದನ್ನು ಸ್ಪಷ್ಟಪಡಿಸಲಿ. ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಎಂಬುದು ನಮ್ಮ ನಿಲುವು ಎಂದಿದ್ದಾರೆ. ಇದೇ ವೇಳೆ ದೇಶದಲ್ಲಿ 2 ಉದ್ಯಮಿಗಳ ಮನವೊಲಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ ಪ್ರಿಯಾಂಕ ಖರ್ಗೆ, ಯಾರ ಮನವೊಲಿಕೆಗೂ ನಾವು ಪ್ರಯತ್ನಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ಅದಾನಿ ಅವರು ಸಾಕಷ್ಟು ಕೆಲಸಗಳು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅದಾನಿ ಪವರ್ದಿದೆ, ಅದಾನಿ ಸಿಮೆಂಟ್ಸ್ದಿದೆ, 1-2 ಏರ್ಪೋರ್ಟು ಅವರೇ ನಡೆಸ್ತಾ ಇದ್ದಾರೆ. ನಮ್ಮ ಆಕ್ಷೇಪ ಏನು ಅಂದರೆ ಕೇಂದ್ರ ಸರ್ಕಾರದ ನೀತಿಗಳೇನಿದೆ ಅದು ಬರೇ 2 ಉದ್ಯಮಿಗಳಿಗೆ ಬೆನಿಫಿಟ್ ಮಾಡೋಂಗೆ ಆಗ್ತಾ ಇದೆ ಹೊರತು ಈಕ್ವಲ್ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ತಾರೆ. ಅದು ಈಗ ಅದಾನಿಯವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು. ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡಲಿಕ್ಕಾಗಲ್ಲ. ನಾವು ನಾವು ಬೇರೆ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ ಇಲ್ಲಪ್ಪ ನೀವು 4G ಎಕ್ಸಾಮ್ಷನ್ ತೊಗೊಳಕ್ಕಾಗಲ್ಲ, ಇದರಲ್ಲೇನೋ ಒಂದು ನೀವು ಹಗರಣ ಮಾಡಿದ್ದೀರ ಅಂತ. ಈಗ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ನಲ್ಲಿ ಅವ್ರು L1 ಇದ್ದಾರೆ, ಸಹಜವಾಗಿ ಬಂದು ಇಲ್ಲಿ ಭೇಟಿ ಆಗ್ತಾರೆ. ಯಾಕಂದರೆ ಭಾಳ ಬೆಂಗಳೂರಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ಫಾರ್ ಅಸ್ ಈಸ್ ನಥಿಂಗ್ ಬಟ್ ಅ ಗೌರ್ಮೆಂಟ್ ಕಾಂಟ್ರಾಕ್ಟರ್. ಇಟ್ ಇಸ್ ನಥಿಂಗ್ ಬಟ್ ಅ ಟ್ರಾನ್ಸಾಕ್ಷನಲ್ ಕಾಂಟ್ರಾಕ್ಟರ್. ಇದಕ್ಕೇನು ಸಂಬಂಧ? ಈಗ BJP ಅವ್ರಿಗೆ ತಾವು ಕೇಳಬೇಕು. ಈಗ ಅದಾನಿಗೆ ಸಿಕ್ಕಿದೆ ಅಲ್ಲ ಕಾಂಟ್ರಾಕ್ಟು. ಈಗ ಟನಲ್ ರೋಡ್ ಬೇಕಾಗಿದೆಯಾ ಬೇಕಾಗಿಲ್ಲ ಅಂತ ಅವ್ರಿಗೆ ಕೇಳಬೇಕಲ್ಲ ತಾವು. ವಿ ಆರ್ ವೆರಿ ಕ್ಲಿಯರ್. ಇದು ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರಿಗಿದೆ, ನಮ್ಮ ರಾಜ್ಯಕ್ಕಿದೆ.
ಯಾರು ತೊಗೊಂಡ್ರೆ ನಮಗೆ ಗುಣಮಟ್ಟದಂಥ ಕೆಲಸ ಆಗಬೇಕಷ್ಟೇ. ಅದು ಇದು ಬಿಟ್ಟು ಅದು ಅದಾನಿನೇ ತೊಗೊಳ್ಳಿ, ಅಂಬಾನಿನೇ ತೊಗೊಳ್ಳಿ, ಏನಾದರೂ ಪಾರದರ್ಶಕವಾಗಿ ತೊಗೊಳ್ಳಿ ಅಷ್ಟೇ. ಯಾವ್ದು ನಮ್ಮ ತೆರಿಗೆ ದುಡ್ಡು ಏನಿದೆ ಅದನ್ನು ಸರಿಯಾಗಿ ಉಪಯೋಗ ಆಗಬೇಕು. ಅದು ಬಿಟ್ಟರೆ ಬೇರೆ ನಮಗೇನು ಇಂಟೆನ್ಷನ್ ಇಲ್ಲ. ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಹಲವು ವಿಚಾರಗಳ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಮೀಟಿಂಗ್ಗೆ ಬಾರದ ಅಧಿಕಾರಿಯನ್ನು ನಿಂದಿಸಿದ ವಿಡಿಯೋ ವೈರಲ್ ವಿಚಾರವಾಗಿ ಮಾತನಾಡಿದ ಸಚಿವರು, ಅಧಿಕಾರಿಗಳು ತಮ್ಮ ಕೆಲಸವನ್ನು ಗಂಭೀರವಾಗಿ ತೆಗೆದುಕೊಳ್ಳದಿದ್ದಾಗ ಕೆಲವೊಮ್ಮೆ ಕೋಪ ಬರುತ್ತದೆ. ಈ ಸಂದರ್ಭದಲ್ಲಿ ತಮಗೂ ಕೋಪ ಬಂದಿದ್ದು ನಿಂದಿಸಿರುವುದಕ್ಕೆ ವಿಷಾದಿಸುತ್ತೇನೆ. ಕೋಪ ಮಾಡಿಕೊಳ್ಳಬಾರದಿತ್ತು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳ ಅಹೋರಾತ್ರಿ ಧರಣಿ ವಿಚಾರವಾಗಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಬರಗಾಲ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಪಕ್ಷಗಳಿಗೆ ಆಸಕ್ತಿ ಇಲ್ಲ ಎಂದು ಟೀಕಿಸಿದ ಅವರು, ದಾಖಲೆಗಳಿದ್ದರೆ ಸದನದಲ್ಲೇ ಚರ್ಚೆ ಮಾಡಲಿ ಎಂದಿದ್ದಾರೆ. ಅದಾನಿ ಭೇಟಿಯ ವಿಚಾರವಾಗಿ ಸರ್ಕಾರದ ಬಳಿ ಪ್ರಸ್ತಾವನೆ ತಂದರೆ ಚರ್ಚೆ ಮಾಡಬೇಕಾಗುತ್ತದೆ. ಆದರೆ ಎಲ್ಲ ದೊಡ್ಡ ಗುತ್ತಿಗೆಗಳು ಒಂದೇ ಕಂಪನಿಗೆ ಹೋದರೆ ಸಮಸ್ಯೆ ಎಂದು ಸಚಿವ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ನ್ಯಾಯಯುತ ಟೆಂಡರ್ ಮೂಲಕ ಗುತ್ತಿಗೆ ಪಡೆದರೆ ಸರ್ಕಾರಕ್ಕೆ ಯಾವುದೇ ಆಕ್ಷೇಪವಿಲ್ಲ ಎಂದಿದ್ದಾರೆ. ಇನ್ನು ಪಾರ್ಕ್ಗಳಲ್ಲಿ 5% ಜಾಗ ಪಡೆಯುವ ವಿಚಾರವಾಗಿ ಎಲ್ಲೆಡೆ ಜಾಗ ಪಡೆಯುವುದಿಲ್ಲ. ಸರ್ಕಾರಕ್ಕೆ ಅಗತ್ಯವಿರುವ ಕಡೆ ಮಾತ್ರ ಜಾಗ ಪಡೆಯಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳನ್ನು ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತಗೊಳ್ಳೋದಿಲ್ಲ. ಸೊ 1, 2, 3 ಬಾರಿ ನಮ್ಮ ಬಳಿ ಅಂಥ ಸಮಸ್ಯೆ ಬಂದಾಗ ಕೆಲವು ಅಧಿಕಾರಿಗಳು ನಿರ್ಲಕ್ಷಿಸ್ತಾರೆ ಅಂತ ಆ ಥರ ಬಂದಾಗ ಮತ್ತು ನಾವು ಮೀಟಿಂಗ್ ಕರೆದ್ರೂ ಕೂಡ ಆ ಮೀಟಿಂಗೂ ಬರೋದಿಲ್ಲ, ಪಬ್ಲಿಕ್ಕಿಂದ ಅಹವಾಲುಗಳನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಇದ್ದಾಗ ಸಾಮಾನ್ಯವಾಗಿ ನಾನು ಅಂಥ ಕೋಪವನ್ನು ಮಾಡ್ಕೊಳ್ಳೋದಿಲ್ಲ. ಬಟ್ ಈ ಸಂದರ್ಭದಲ್ಲಿ ನನಗೂ ಕೂಡ ಸ್ವಲ್ಪ ಕೋಪ ಬಂತು. ಯಾಕಂದರೆ ಪಬ್ಲಿಕ್ ಸಮಸ್ಯೆಗಳನ್ನು ಅಟೆಂಡ್ ಮಾಡ್ತಾ ಇಲ್ಲ ಸರಿಯಾಗಿ, ಮತ್ತು ನಾನು ಮೀಟಿಂಗ್ ಕರೆದ್ರೂ ಬಂದಿಲ್ಲ ಅಂತ ಹಿಂದೆನೂ ಈ ಥರ ಆಗಿದೆ, ಮೀಟಿಂಗ್ ಕರೆದ್ರೆ ಬರದೇ ಇರೋದು. ಸೊ ಹಾಗಾಗಿ ಸ್ವಲ್ಪ ಕೋಪ ಮಾಡಿದ್ದೇನೆ. ಬಟ್ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ಆ ಥರ ಕೋಪ ಮಾಡಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಬರ್ತವೆ. ಕೋಪದಿಂದ ಯಾವುದು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ. BJPಯವರು ನಾಗೇಂದ್ರ ಅವರ ವಿಷಯವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಪಬ್ಲಿಕ್ಕಿನ ಸಾರ್ವಜನಿಕರ ಸಮಸ್ಯೆ, ವಿಶೇಷವಾಗಿ ಬರಗಾಲದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಸಕ್ತಿನೂ ಇಲ್ಲ, ಸಮಯನೂ ಇಲ್ಲ. ರಾಜಕಾರಣ ಬಿಟ್ಟರೆ ಅವ್ರಿಗೆ ಪಬ್ಲಿಕ್ಕಿನ ಧ್ವನಿ ಆಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶನೂ ಇಲ್ಲ. ನಾವು ಸರ್ಕಾರ ಆಗಿ ಆಹ್ವಾನಿಸಿದ್ದೇವೆ, ನಾಗೇಂದ್ರ ಸಮಸ್ಯೆ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ ಬನ್ನಿ ಅಂತ. ಚರ್ಚೆಗೂ ಕೂಡ ಬರೋದಕ್ಕೆ ರೆಡಿ ಇಲ್ಲ. ಆ ಸಂದರ್ಭದಲ್ಲಿ ಏನು ಮಾಡೋದು? ಚರ್ಚೆ ಮಾಡಿದ್ರೆ ಅದೇ ನಾಗೇಂದ್ರ ಗಿಲ್ಟಿ ಅಥವಾ ನಿಮ್ಮ ಹತ್ರ ಏನೋ ದಾಖಲೆ ಇದೆ, ನಿಮ್ಮ ಬಳಿ ಏನೋ ಒಂದು ಪ್ರೂಫ್ ಇದೆ ಅಂದರೆ ಬನ್ನಿ, ಅಸೆಂಬ್ಲಿ ನಡೀತಾ ಇದೆಯಲ್ಲ, ಚರ್ಚೆ ಮಾಡೋಣ, ಸಾಬೀತು ಮಾಡಿ. ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಆರ್ಗ್ಯುಮೆಂಟನ್ನು ನೀವು ಅಲ್ಲಿ ಮಂಡಿಸಿ. ಅದಕ್ಕೂ ಕೂಡ ತಯಾರಿಲ್ಲ. ಸಾರ್ವಜನಿಕರ ಸಮಸ್ಯೆಗಳು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ, ರೈತರ ಸಮಸ್ಯೆ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ಬರಗಾಲ ನಾವೆಲ್ಲ ಒಟ್ಟಾಗಿ, ಅದು ನಾವು ಆಡಳಿತ ಪಕ್ಷ ವಿರೋಧ ಪಕ್ಷ ನಾವೆಲ್ಲ ಸೇರಿ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಪರಿಹಾರ ಪಡ್ಕೋಬೇಕಾಗಿದೆ. ಅದಕ್ಕೂ ಕೂಡ ಬರೋಕ್ಕೆ ರೆಡಿ ಇಲ್ಲ. ಇಂಥ ಬರೀ ರಾಜಕಾರಣ ಮಾಡೋದಕ್ಕೆ BJPಯವರು ಸಜ್ಜಾಗಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕದ ರಾಜಕಾರಣಕ್ಕೆ ಒಳ್ಳೆಯದಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ವಿಧಾನಸಭೆಯಲ್ಲಿ ಪಾಕ್ ಜಾಗದ ವಿಚಾರವಾಗಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅದಾನಿ ನಡುವೆ ಶಾಮೀಲು ಇದೆ ಎಂದು ಆರೋಪಿಸಿರುವ ಅಶೋಕ್, ರಾಜ್ಯದ ಪಾರ್ಕ್ಗಳ 5% ಜಾಗವನ್ನು ರಿಯಲ್ ಎಸ್ಟೇಟ್ ಹಾಗೂ ಟನಲ್ ರೋಡ್ ಯೋಜನೆಗಳಿಗೆ ನೀಡುವ ಹುನ್ನಾರ ನಡೆಯುತ್ತಿದೆ ಎಂದಿದ್ದಾರೆ. ಲಾಲ್ಬಾಗ್ನ 5% ಜಾಗ ಎಂದರೆ ಸುಮಾರು 10 ಎಕರೆ ಸ್ಯಾಂಕಿ ಟ್ಯಾಂಕ್ನ ಜಾಗವನ್ನು ಟನಲ್ ರೋಡ್ಗಾಗಿ ನೀಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಪಾರ್ಕ್ ಜಾಗವನ್ನು ಕಡಿಮೆ ಮಾಡಿದರೆ ವಾಯು ಮಾಲಿನ್ಯ ಹೆಚ್ಚಾಗಿ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಸರ್ಕಾರ ಅಭಿವೃದ್ಧಿಯ ಹೆಸರಿನಲ್ಲಿ ಪಾರ್ಕ್ಗಳನ್ನೇ ಹಾಳು ಮಾಡುತ್ತಿದೆ ಎಂದು ಅಶೋಕ್ ಕಿಡಿಕಾರಿದ್ದಾರೆ. ಇದು ಜನತೆಗೆ ಮಾಡುತ್ತಿರುವ ದ್ರೋಹ ಎಂದು ಆರೋಪಿಸಿದ ಅವರು, ಪಾರ್ಕ್ ಗೋವಿಂದ ಗೋವಿಂದ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಸದನವನ್ನ
ಸರಿಯಾಗಿ ನಡೆಸೋಕೆ ಯೋಗ್ಯತೆ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ಒಂದು ಆಡಳಿತ ಪಕ್ಷ ಸದನವನ್ನ ಹೆಂಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡೋದು ಆಡಳಿತ ಪಕ್ಷದ ನೇರ ಜವಾಬ್ದಾರಿ. ಆದರೆ ಸರ್ಕಾರ ಇವತ್ತು ಒಬ್ಬ ನಾಗೇಂದ್ರಗೋಸ್ಕರ ಇಡೀ ದಲಿತ ಸಮುದಾಯವನ್ನ ಎದುರಾಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಈ ಹಣ ಲೂಟಿ ಮಾಡಿರೋದು, ಖಜಾನೆಯನ್ನ ಲೂಟಿ ಮಾಡಿರೋ ನಾಗೇಂದ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ ಇವತ್ತು ಇಡೀ ಸರ್ಕಾರ ಅವನ ಪರವಾಗಿ ನಿಂತಿದೆ ಅಂದ್ರೆ ಇಡೀ ಸರ್ಕಾರದಲ್ಲಿರೋ ಎಲ್ಲರೂ ಕೂಡ ಈ ಹಣವನ್ನ ಭಾಗ ಹಂಚ್ಕೊಂಡಿದ್ದಾರೆ, ಈ ಹಣವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವನ ಪರವಾಗಿ ನಿಂತಿರುವಂತದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಗೇಂದ್ರನ ಒಬ್ಬನಿಗೋಸ್ಕರ 224 ಶಾಸಕರ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ನಾವು ಇವತ್ತು ಬಹಳ ಪ್ರಮುಖವಾದಂತ ಪಾರ್ಕ್ಗಳ ಬಗ್ಗೆ, ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಪಾರ್ಕ್ ಅಲ್ಲಿ 5% ಜಾಗವನ್ನ ಇವತ್ತು ಪ್ರೈವೇಟ್ಗೆ ಮಾರೋ ಅಂತದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ನಿನ್ನೆ ಅದಾನಿ ಅವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನ ತಂದಿದ್ದಾರೆ. ಅಂದ್ರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕ್ ಗೋವಿಂದ ಗೋವಿಂದ. ಬೆಂಗಳೂರು ಜನರ ಶಾಪ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿ ಇರೋದು ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ. ನಮ್ದು ಒಂದ್ ರೀತಿ ಡೆಲ್ಲಿ ತರ, ಡೆಲ್ಲಿ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ ಅದೇ ರೀತಿ ನಮ್ಮ ಬೆಂಗಳೂರನ್ನ ಪೊಲ್ಯೂಷನ್ ಮಾಡಕ್ಕೆ ಬಿಡ್ಬೇಕಾ? ಈಗಾಗಲೇ ಬೆಂಗಳೂರು ಜನ ಲಾಲ್ಬಾಗಲ್ಲಿ ಹೋಗಿ ದಿನ ಮಕ್ಕಳು, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ ನಿಮ್ ಸರ್ಕಾರಕ್ಕೆ? ಈ ಬಿಲ್ ತರಕ್ ಮುಂಚೆ ಯೋಚನೆ ಮಾಡಿದ್ರ? ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಮಕ್ಕಳು, ಮುಂದೆ ಬರೋ ಮಕ್ಕಳು ಇವತ್ತೇ ಆಸ್ಮಾ ರೋಗದಿಂದ ನರಳ್ತಾ ಇದ್ದಾರೆ. ಇವತ್ತು ಪ್ರತಿ 10 ಜನದಲ್ಲಿ 8 ಜನಕ್ಕೆ ಆಸ್ಮಾ ಬರ್ತಾ ಇದೆ ಬೆಂಗಳೂರಲ್ಲಿ. ಬಿಕಾಸ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಈಗ ಮತ್ತೆ 5% ಜಾಗವನ್ನ ನೀವು ಎಲ್ಲಾ ಪಾರ್ಕ್ಗಳನ್ನೇ ಕೊಟ್ರೆ ನೀವು ಅದಾನಿನ ಕಾಂಗ್ರೆಸ್ ಬಿಜೆಪಿ ಏಜೆಂಟ್ ಅಂತೀರಾ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಅವರು ಅದಾನಿಯನ್ನ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಜನ ರೊಚ್ಚಿಗೆ ಹೇಳಬೇಕು. ಈಗಾಗಲೇ ನೈಸ್ ಟೋಲ್ ಬಗ್ಗೆನೂ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ರೋಲ್ ಕಾಲ್ ಸರ್ಕಾರ. 65% ಕಮಿಷನ್ ಪಡಿತಾ ಇದೆ ಇವತ್ತು ಎಲ್ಲ ಇಲಾಖೆಯಲ್ಲಿ 65%. ಈ ಬಿಲ್ಲುಗಳೆಲ್ಲ ತಂದಿದಾರಲ್ಲ, ಈ ಬಿಲ್ಲೆಲ್ಲ ಚರ್ಚೆ ಆಗ್ಬೇಕಾಯ್ತು. ಇಡೀ ರಾಜ್ಯದ ಜನ ಇದರ ಪರ ವಿರೋಧ ಎಲ್ಲರೂ ಇದ್ದಾರೆ. ಇದು ಚರ್ಚೆ ಆಗಕ್ಕೆ ಅವಕಾಶ ಕೊಡದೆ ಏಕಾಏಕಿ ಬಿಲ್ ಪಾಸ್ ಮಾಡ್ತಾ ಇರೋದು ಸಂವಿಧಾನ ವಿರೋಧಿ. ನಾವಿವತ್ತು ತಯಾರಿದ್ದೀವಿ, ಬಿಲ್ ಬಗ್ಗೆ ಚರ್ಚೆ ಮಾಡಕ್ ಇವತ್ತು ತಯಾರಿದ್ದೀರಿ. ಅವಕಾಶ ಮಾಡ್ಕೊಡಿ. ಒಬ್ಬ ನಾಗೇಂದ್ರಗೋಸ್ಕರ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಕಳೆದ 1 ವಾರಗಳ ಕಾಲ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಈ ದಲಿತರ ಹಣವನ್ನ ಚರ್ಚೆ ಮಾಡಕ್ಕೆ ಬಿಡ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ಬಿಡ್ತಾ ಇಲ್ಲ. ಅದರ ವಿರುದ್ಧವಾಗಿ ನಾವು ಈಗಾಗಲೇ ವಿಧಾನಸಭೆಯಲ್ಲಿ ಅನೌನ್ಸ್ ಮಾಡಿದ್ದೀನಿ, ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇದಾಗಿತ್ತು ಇಂದಿನ ನ್ಯೂಸ್. ನಮಸ್ಕಾರ.